ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ನ್ಯೂ ಕ್ರೋಶೆ ಕುಚ್ಚು ಡಿಸೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಟ್ ಕೂಡ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಈ ರೀತಿ ಬಿಗ್ ಸೈಜ್ ಇರುವಂಥದ್ದು ಒಂದು, ಹಾಗೆ ಸ್ಮಾಲ್ ಸೈಜ್ ಇರುವಂಥದ್ದು ಬೀಡ್ಸು, ಎರಡೂ ಸೈಜಲ್ಲಿರುವಂಥ ಮಣಿನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ರೀತಿ ತೊಗೊಂಡು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 2 3 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕಿ 2 ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮಣಿ ತೋರಿಸಿದ್ನಲ್ಲ ಇಲ್ಲಿ ನಾನು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ದೊಡ್ಡ ಸೈಜ್ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಈ ರೀತಿ ಬೀಡನ್ನ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆದಷ್ಟು ಈ ರೀತಿ ಎಳ್ಕೊಳ್ದೆ ಜಸ್ಟ್ ಇಲ್ಲಿ ಒಂದು ಪಾಯಿಂಟಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಗೊಂಡು ಸ್ವಲ್ಪ ಎಳ್ಕೊಂಬಿಟ್ಟು 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಅಂದರೆ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರ ಮೇಲೆ ಮಾಡಿಕೊಂಡು ಈಗ ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಸೈಜ್ ಇರುವಂಥ ಬೀಡು, 2 ಥರ ಬೀಡ್ ತೊಗೊಂಡಿದ್ನಲ್ವ, ಈಗ ಒಂದು ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋಂಥ ಬೀಡನ್ನ ತೊಗೊತಾ ಇದ್ದೀನಿ. ಈ ಬೀಡನ್ನ ಇದಕ್ಕೆ ಹಾಕಿ ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ ನಾನು, ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಇದೇ ಪಕ್ಕಕ್ಕೆ ಇದಕ್ಕೆ 1 ಪಾಯಿಂಟಷ್ಟು ಗ್ಯಾಪ್ ಕೊಡೋದೇನು ಬೇಡ. ಇದ್ರ ಪಕ್ಕಕ್ಕೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಹಾಕ್ಕೋಬೇಕಾಗತ್ತೆ. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು 4 ಚೈನ್ನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಫಸ್ಟ್ ಬೀಡ್ ಏನು ಲಾಕ್ ಮಾಡಿದ್ದೀವಲ್ವ ಇದರ ಒಳಗಡೆ ನೀಡಲ್ನ ಹಾಕಿ ಈ ರೀತಿ ನೀಡಲ್ನ ಹಾಕಿಬಿಟ್ಟು ದಾರನ ರಿವರ್ಸಲ್ಲಿ ಈ ರೀತಿ ತಗೊಳ್ಳೋಣ. ಈ ರೀತಿ ದಾರನ ರಿವರ್ಸಲ್ಲಿ ಎಳ್ಕೊಂಬಿಟ್ಟು ಸ್ವಲ್ಪ ಟೈಟ್ ಮಾಡಿಕೊಂಡು ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಈ ರೀತಿ 4 ಚೈನ್ ಹಾಕಿದ ಮೇಲೆ ಒಂದು ಚೈನ್ನ ಹಾಕ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇ ನಾವು 4 ಚೈನ್ ಹಾಕಿದ್ವಲ್ವ, ಈ ಬೀಡ್ಸ್ ಹಿಂದೆ 4 ಚೈನ್ ಏನಿದೆಯಲ್ವ ಈ ಒಂದು 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಇಲ್ಲಿ 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಇದರ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ತೊಗೊಂಬಿಟ್ಟು ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿದ್ರೆ ಪಿಕೌಟ್ ಥರ ರೆಡಿ ಆಗುತ್ತೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು 4 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡು ಈ ಒಂದು 3 ಚೈನು ಇದೇ ಒಂದು ಡಬಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ
6 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಪಿಕಾಟ್ಗಳನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ ಒಂದು 3 ಚೈನು ಇದರೊಳಗಡೆ ಲಾಕ್. ಈಗ 3 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಇದೇ 4 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಎರಡರಲ್ಲಿ ಒಂದು ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ ಮತ್ತು 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಮತ್ತು ಈ ಒಂದು 3 ಚೈನ ಡಬಲ್ ಕ್ರೋಶೆದಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಿ ಆ ಒಂದು 3 ಚೈನ್ನ ಪಿಕಾಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ 1 2 3 4 5 ಇದು ಬಂದು 6 ಈ ರೀತಿ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಪ್ರತಿಯೊಂದು ಡಬಲ್ ಕ್ರೋಶೆಕ್ಕೂ 3 ಚೈನ್ನ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಆ ಒಂದು 3 ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ ಹಾಕಿದ ಮೇಲೆ ನಾನೀಗ ಇನ್ನು 1 ಮಾಡ್ಕೊತೀನಿ ಫ್ರೆಂಡ್ಸ್. 6 ಅಂದ್ಕೊಂಡೆ 7 ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಡಿಸೈನ್ ದೊಡ್ಡದು ಬೇಕು ಅಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಚಿಕ್ಕದಾಗಿ ಬೇಕು ಅಂದರೆ ನೀವು 6ಗೆ ಸ್ಟಾಪ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಹಾಕ್ಕೊಂಡು ಪಿಕಾಟ್ನ ಹಾಕೋಬೋದು. ಬಟ್ ಟೋಟಲಾಗಿ ನಾನಿಲ್ಲಿ 7 ಪಿಕಾಟ್ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ನೋಡಿ 1 2 3 4 5 6 7 ಡಬಲ್ ಕ್ರೋಶೆಕ್ಕೆ 7 ಪಿಕಾಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಈಗ ಇದೇ 4 ಚೈನ್ ಏನಿದೆಯಲ್ವ ಇದರೊಳಗಡೆ ಸುಮ್ಮನೆ ಸಿಂಗಲ್ಲಾಗಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಈಗ ಮತ್ತೆ ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಬೀಡ್ ತೊಗೊಂಡಿದ್ನಲ್ವ ಅಂಥದ್ದೇ ಒಂದು ಸೇಮ್ ಬೀಡ್ ತೊಗೊಂಡು ಈ ಬೀಡ್ ಲಾಕ್ ಮಾಡಿ ಇದನ್ನು ಮತ್ತೆ ಡಿಸೈನೆಲ್ಲ ನೀಟಾಗಿ ಈ ರೀತಿ ನೋಡಿಕೊಂಡು ಪೂರ್ತಿ ಎಳೀತಾ ಬೇಡ ಫ್ರೆಂಡ್ಸ್. ಫಸ್ಟ್ ಎಷ್ಟು ಗ್ಯಾಪಲ್ಲಿ ಬೀಡ್ ಹಾಕಿದ್ದೀವಿ ಒಂದ್ಸರಿ ನೋಡ್ಕೊಳ್ಳಿ. ಈ ಥರ ನೋಡ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿಬಿಟ್ಟು 4 ಚೈನ ಮಾಡ್ಕೊತಾ ಇದ್ದೀನಿ. ಇದು ಬಂದು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತು ಒಂದು ಲಾಕ್, ಆಮೇಲೆ ಇನ್ನೂ ಒಂದು ಲಾಕ್. ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇನ್ನೊಂದು ಹಾಕ್ತೀನಿ ನಾನು. ಈಗ 4 ಚೈನ್ ಹಾಕಿ 2 ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಸೇಮ್ ಮೇಲೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಏನು ಬೀಡ್ ತೊಗೊಂಡಿದ್ನಲ್ವ ಫ್ರೆಂಡ್ಸ್ ಅದೇ ರೀತಿ ಸೇಮ್ ಮತ್ತೆ ಒಂದು ದೊಡ್ಡದಾಗಿರುವಂಥ ಬೀಡನ್ನ ತೊಗೊತಾ ಇದ್ದೀನಿ. ಈ ಬೀಡನ್ನ ಇದಕ್ಕೆ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಬೀಡ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಜಸ್ಟ್ ಒಂದು ಲೆಂತ್ ಗ್ಯಾಪ್ ಅಷ್ಟು ಕೊಟ್ಬಿಡಿ ಸಾಕು. ಎಳೀತಾ ಬೇಡ, ಪೂರ ಹತ್ತಿರದಲ್ಲೂ ಬೇಡ. ಜಸ್ಟ್ ಇನ್ನೂ ಒಂದು ಲಾಕ್ ಅಂತ ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಒಂದು ಡಬಲ್ ಕ್ರೋಶನ್ನ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಸೈಜ್ ಇರೋಂಥ ಬೀಡನ್ನ ತೊಗೊತಾ ಇದ್ದೀನಿ. ಈ ಬೀಡನ್ನ ಇದಕ್ಕೆ ಹಾಕಿ ಬೀಡ್ ಲಾಕ್ ಏನು ಮಾಡೋದು ಬೇಡ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶನ್ನ ಹಾಕ್ಕೊಳ್ಳೋದು, 4 ಚೈನ್ನ ಮಾಡ್ಕೊಳ್ಳೋದು. 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಈ ಬೀಡೇನು ಲಾಕ್ ಏನು ಮಾಡಿದ್ವಲ್ವ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಎಡಗಡೆ ಸಹಾಯದಿಂದ ಎಳ್ಕೊಳ್ಳಿ. ಆ ಚೈನು ನೀಟಾಗಿ ಟೈಟಾಗಿ ಕೂಡುತ್ತೆ. ಆಮೇಲೆ ಲಾಕ್ ಮಾಡಿ, ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 4 ಚೈನಲ್ಲಿ ಹೋಗಿ
ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶನ್ನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶನ್ನ ಮಾಡ್ಕೊಂಬಿಟ್ಟು ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಈ ಒಂದು 3 ಚೈನು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಈ ಥರ ಯಾವ ರೀತಿ ಹಾಕಿದ್ದೀನೋ ಆ ರೀತಿ ಹಾಕಬೇಕಾಗುತ್ತೆ. ಸ್ವಲ್ಪ ಹಾಕ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ಒಂದು ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು, ಪುಟ್ಟದಾಗಿರೋಂಥದ್ದು. ಸೊ ನೋಡೋದಕ್ಕೆ ಚಿಕ್ಕದು ಕಾಣಿಸುತ್ತೆ, ಬಟ್ ಎದುರುಗಡೆ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಬಂದಿದೆ ಫ್ರೆಂಡ್ಸ್. ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ಒಂದು ನ್ಯೂ ಡಿಸೈನು. ನಾನೇ ಟ್ರೈ ಮಾಡಿದೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಈ ರೀತಿ ಬಂತು. ನಿಮಗೆ ಮಣಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವೇನು ಪಿಕೋಟ್ ಹಾಕ್ತೀರಿ ಅಲ್ವಾ, ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಇರುವಂಥ ಬೀಡನ್ನ ತೊಗೊಂಡ್ಬಿಟ್ಟು ನೀವು ಪ್ರತಿಯೊಂದು ಪಿಕೌಟ್ಗೆ ಒಂದು ಬೀಡನ್ನ ಹಾಕಿದರೆ ಸೊ ಅದು ಕೂಡ ಲುಕ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಸೊ ಬೀಡ್ಸ್ ಬೇಡ ನಮಗೆ ಜಾಸ್ತಿ ಅಂದರೆ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡ್ರು ಕೂಡ ಸೊ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಇಲ್ಲಿ ನೀವು ಕುಚ್ಚು ಕಟ್ಕೊಂಡ್ರೆ ಸೊ ಡಿಸೈನ್ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಸ್ಯಾರಿ ಫುಲ್ ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೂಡ ಯಾವ ರೀತಿ ಕಾಣಿಸುತ್ತೆ ಈ ಡಿಸೈನ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ, ನ್ಯೂ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಅಂತ. ಡಿಸೈನಿನ ಫೈನಲ್ ಲುಕ್ಕು ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಡಿಸೈನ್ ಹಾಕಿದ್ದೀನಿ, ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಕ್ರೋಶಾ ಡಿಸೈನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಎದುರುಗಡೆ. ಸೊ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ, ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಈ ಒಂದು ಡಿಸೈನ್ ಬಂದಿದೆ. ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ ಇದೆ ನೋಡ್ಕೊಂಬಿಟ್ಟು ಡಿಸೈನ್ನ ಹಾಕ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಅಷ್ಟೇ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಕೂಡ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಇದು ಬ್ಲೌಸ್ ಬಂದು ಪಿಂಕ್ ಇತ್ತು, ಸೊ ಹಂಗಾಗಿ ನಾನು ಪಿಂಕ್ ಕಲರ್ಲೆ ವರ್ಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮ್ಯಾಚ್ ಮಾಡಿದ್ದೀನಿ ಈ ಒಂದು ಸ್ಯಾರಿಗೆ. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಬಿಗಿನರ್ಸ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಇದೆ, ಆರಾಮಾಗಿ ಹಾಕೋಬೋದು, ಏನೋ ಒಂದು ಹೆವಿ ಅನಿಸೋದಿಲ್ಲ. ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು ನೀವು. ನಾನು ಕುಚ್ಚು ಬಂದುಬಿಟ್ಟು ಒಂದು ಬೀಡನ್ನ ಇಟ್ಬಿಟ್ಟು ಈ ರೀತಿ ಬಫ್ ಥರ ಕುಚ್ಚನ್ನ ಹಾಕಿದ್ದೀನಿ. ಸೊ ಬಫ್ ಥರ ಕುಚ್ಚು ಹಾಕಿರೋದ್ರಿಂದ ಸೊ ಲುಕ್ ವೈಸ್ ಅನ್ನೋದು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಗ್ರ್ಯಾಂಡಾಗಿ ಕೂಡ ಬಂದಿದೆ. ನೀವು ಯಾವುದೇ ಒಂದು ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ರಿಸೆಪ್ಷನ್ ಸ್ಯಾರಿಗಳು ಕೂಡ ಈ ಡಿಸೈನ್ನ ನೀವು ಹಾಕೋಬೋದು ಫ್ರೆಂಡ್ಸ್. ಅಷ್ಟೊಂದು ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 550 to 600 rupees ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.